ಅನ್ಯಾಯವನ್ನು ಸರಿಪಡಿಸಿ ರೈತರಿಗೆ ನ್ಯಾಯ ಕೊಡಿ ಅಂತೇಳಿ ನಮ್ಮ ಹೋರಾಟ. ಅತಿವೃಷ್ಟಿ ಹಾನಿಯಾಗಿದೆ 10,748 ಹೆಕ್ಟೇರ್. ನೀವು ಪರಿಹಾರ ಕೊಟ್ಟಿದ್ದೀರಾ? ಸುಮಾರು 14,58,000 ಹೆಕ್ಟೇರ್ ಬೆಳೆ ನಷ್ಟ ಆಗಿದ್ರು ಕೂಡ 10,748 ಕೋಟಿ ರೂಪಾಯಿ ಎಷ್ಟು ಬೆಳೆ ನಷ್ಟ ಆಗಿದ್ರು ಕೂಡ ನಿಮಿತ್ತ ಪರಿಹಾರ ಎಲ್ಲ ರೈತರಿಗೂ ತಲುಪಲಿಲ್ಲ. ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ. ನೀವು ಕೇಳ್ತೀರಿ ಮೋದಿ ಏನ್ ಮಾಡಿದ್ದಾರೆ ಅಂತೇಳಿ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಮುಂಚೆ ಕಿಸಾನ್ ಸಮ್ಮಾನ್ ಯೋಜನೆ ಇತ್ತ ಯೋಜನೆ ರೈತರ ಖಾತೆಗೆ 6,000 ಪ್ರತಿ 3 ತಿಂಗಳಿಗೆ ಆಗ್ತಿರೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಲ್ವಾ? ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ 4,000 ರೂಪಾಯಿ ಸೇರ್ಸ್ ಆಗ್ತಾ ಇದ್ರು. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಮುಂದುವರಿಸಿದ್ರು. ನೀವೇನ್ ಮಾಡಿದ್ರಿ? ನಿಮ್ ಸರ್ಕಾರ ಬಂದ್ಮೇಲೆ ಅದಕ್ಕೂ ಕಲ್ಲು ಹಾಕಿದ್ರಿ. ರೈತ ವಿದ್ಯಾನಿಧಿ 10 ಲಕ್ಷ ಜನರಿಗೆ ರೈತ ಮಕ್ಕಳಿಗೆ ನ್ಯಾಯ ಸಿಗ್ತಾ ಇತ್ತು. ಅದಕ್ಕೂ ಕಲ್ಲು ಹಾಕಿದ್ರಿ ರೈತ ವಿದ್ಯಾನಿಧಿಗೆ. ಈ ರೀತಿ ರೈತ ವಿದ್ಯಾನಿಧಿಗೆ ಕಲ್ಲು ಹಾಕಿದ್ರಿ. ರೈತ ಶಕ್ತಿ ಯೋಜನೆಯನ್ನ ಬಂದ್ ಮಾಡಿದ್ರಿ. ಇವತ್ತು ನೀವು ನಮಗೆ ಪ್ರಶ್ನೆ ಕೇಳ್ತೀರಿ, ಬಿಜೆಪಿ ಸರ್ಕಾರ ರೈತರ ಪರವಾಗಿ ಏನ್ ಮಾಡಿದೆ ಅಂತೇಳಿ. ಇದೆಲ್ಲ ಮಾಡಿದ್ದು ಬಿಜೆಪಿ ಸರ್ಕಾರ ಅಲ್ವಾ? ನೀವು ರೈತರಿಗೆ ಅನ್ಯಾಯ ಮಾಡುವ ಕೆಲಸವನ್ನ ನೀವು ಮಾಡಿದಿರಿ. ಇವತ್ತು ಬರ್ತ್ ಸರ್ಟಿಫಿಕೇಟ್ ಇಂದ ಡೆತ್ ಸರ್ಟಿಫಿಕೇಟ್ ವರೆಗೂ ದರ ಏರ್ತಿರೋದು ನೀವು. ರೈತರ ಬಾಡಿ ಬೆಲೆಯನ್ನ 15 ರೂಪಾಯಿಂದ 30 ರೂಪಾಯಿ ಏರಿಸಿದ್ದು ನೀವು. ಬಿಜೆಪಿ ಸರ್ಕಾರ ಇದ್ದಾಗ 25,000 ರೂಪಾಯಿ ಕೊಟ್ರೆ ಟ್ರಾನ್ಸ್ಫಾರ್ಮರ್ ಹಾಕ್ತಾ ಇದ್ರು. ಈಗ ನೀವು ಮನೆ ಸರ್ಕಾರ ಬಂತು 3 ಲಕ್ಷ ಕೊಡಬೇಕಲ್ರಿ. ಇದು ಮನೆ ಸರ್ಕಾರ ಅಲ್ವಾ? ಇದು 3 ಲಕ್ಷ ಕಟ್ಟಬೇಕು. ಒಂದ್ ಕಂಬಕ್ಕೆ 15,000 ರೂಪಾಯಿ ಕಟ್ಟಬೇಕು. 10 ಕಂಬ ಹಾಕ್ಸ್ಬೇಕು ಅಂದ್ರೆ 1.5 ಲಕ್ಷ ಕಟ್ಟಬೇಕು. ಟಿಸಿ ಹಾಕ್ಸ್ಕೋಬೇಕು ಅಂತ ಹೇಳಿದ್ರೆ 3 ಲಕ್ಷ ಕಟ್ಟಬೇಕು. ಇದು ನಿಮ್ಮ ಮನೆ ಸರ್ಕಾರ. ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ. ಇವತ್ತು ನೀವು ನಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ. ಒಂದು ಮಾತು ತಿಳ್ಕೊಳ್ಳಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಚೀಲ ಯೂರಿಯಾದ ಬೆಲೆ 2,460 ರೂಪಾಯಿ. ಆ ಪುಣ್ಯಾತ್ಮ ನರೇಂದ್ರ ಮೋದಿಯವರು ಪ್ರೋತ್ಸಾಹಧನವನ್ನ 2,188 ರೂಪಾಯಿ ಒಂದು ಚೀಲ ಯೂರಿಯಾಕ್ಕೆ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ. ಆ ಪುಣ್ಯಾತ್ಮ ಇಲ್ಲದೆ ಇದ್ದಿದ್ರೆ ಒಂದು ಚೀಲ ಯೂರಿಯಾದ ಬೆಲೆ 2,460 ರೂಪಾಯಿ ಆಗ್ತಾ ಇತ್ತು. ನೀವು ನರೇಂದ್ರ ಮೋದಿ ಅವರ ಬಗ್ಗೆ ಪ್ರಶ್ನೆ ಮಾಡ್ತೀರಿ. ಒಂದು ಚೀಲ ಡಿಎಪಿ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 4,073 ರೂಪಾಯಿ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಸಬ್ಸಿಡಿ ಕೊಡ್ತಿರೋದು 2,500 ರೂಪಾಯಿ. ಒಂದು ವೇಳೆ ಮೋದಿ ಅವರು ಇಲ್ಲದೆ ಇದ್ದಿದ್ರೆ, ನಿಮ್ ತರನೇ ರೈತರ ಪಾಲಿಗೆ ಬದುಕಿಲ್ಲದೆ ಇದ್ದಿದ್ರೆ ಒಂದು ಚೀಲ ಡಿಎಪಿ ಬೆಲೆ 4,073 ರೂಪಾಯಿ ಆಗ್ತಾ ಇತ್ತು. ನೀವು ನಮಗೆ ಪ್ರಶ್ನೆ ಮಾಡ್ತೀರಿ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇದ್ದಾಗ ಕೃಷಿ ಬಜೆಟ್ ಇದ್ದಿತ್ತು ಕೇವಲ 27,000 ಕೋಟಿ. ಇವತ್ತು ಮೋದಿ ಅವರು ಕೃಷಿ ವಲಯಕ್ಕೆ ಬಜೆಟ್ ನಲ್ಲಿ ಘೋಷಣೆ ಮಾಡಿರೋದು 1,32,000 ಕೋಟಿ. ನೀವ್ ಹೇಳ್ತೀರಿ ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿ. ನಿಮ್ ಕಾಂಗ್ರೆಸ್ ಇದ್ದಾಗ 25% ಬಡ್ಡಿ ಆಗ್ತಾ ಇದ್ರಿ. ಸೊಸೈಟಿ 10,000 ರೂಪಾಯಿ ಸಾಲ ತಗೊಂಡ್ರೆ ವರ್ಷಕ್ಕೆ 2,400 ರೂಪಾಯಿ ಬಡ್ಡಿ ಕಟ್ಟಬೇಕಿತ್ತು. ಇವತ್ತು 5 ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲ. ಇದು ಬಿಜೆಪಿ ಸರ್ಕಾರ ಮಾಡ್ತಲ್ವಾ? ನೀವು ಇವತ್ತು ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಅಂತ ಕೇಳ್ತಾ ಇದ್ದೀರಿ. ನಾನು ನಿಮ್ಗೆ ಹೇಳಕ್ ಬಯಸ್ತೇನೆ, ನೀವು ರೈತರ ಪಾಲಿಗೆ ಬದುಕಿದ್ದು ಸತ್ತಂತ ಆಗಿದ್ದೀರಿ. ಕುರ್ಚಿ ನಾಟಕ ಬಂದ್ ಮಾಡಿ ರೈತರ ಪಾಲಿಗೆ ಬದುಕಿದೀವಿ ಅಂತ ತೋರಿಸ್ತೀವಿ ಅನ್ನೋದಾದ್ರೆ ನಿಮಗೆ ಆಯ್ಕೆ ಏನಿದೆ? 88 ಜನ ಸಕ್ಕರೆ ಕಾರ್ಖಾನೆ ಮಾಲೀಕರು ಬೇಕೋ, 4 ಕೋಟಿ ರೈತರು ಬೇಕು ಅಂತ ತೀರ್ಮಾನ ನೀವು ಮಾಡಿ. 4 ಕೋಟಿ ರೈತರು ನಿಮಗೆ ಬೇಕು ಅನ್ನೋದಾದ್ರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ 1 ಟನ್ನಿಗೆ 3,550 ರೂಪಾಯಿ FRP ಅದು ಕೊಡುವ ಕೆಲಸವನ್ನ ಮಾಡಿ ಅಂತ ಆಗ್ರಹಿಸಿ. ಶಾಸಕರ ಖರೀದಿ ಕೇಂದ್ರ ಬೇಡ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ. ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ 2,400 ರೂಪಾಯಿ MSPಗೆ ಪ್ರಕಾರ
ಖರೀದಿ ಮಾಡಿ, ಭತ್ತದ ಖರೀದಿ ಕೇಂದ್ರ ತೆರೀರಿ, ರಾಗಿ ಖರೀದಿ ಕೇಂದ್ರ ತೆರೀರಿ, ಈರುಳ್ಳಿ ಬೆಳೆ ಕಳ್ಕೊಂಡವನಿಗೆ, ಶುಂಠಿ ಬೆಳೆಯಲ್ಲಿ ನಷ್ಟ ಆದವನಿಗೆ ಇದಕ್ಕೆ ಎಂಎಸ್ಪಿ ಇಲ್ಲ. ಆದರೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕಾಲಕ್ಕೆ ಸಂಕಷ್ಟಕ್ಕೊಳಗಾದ ರೈತರ ನೆರವಿಗೆ ಬಂದಿದೆ. ನೀವು ರೈತರ ನೆರವಿಗೆ ಬಂದು ನಾವು ಬದುಕಿದೀವಿ ನಿಮ್ಮ ಪಾಲಿಗೆ ಅಂತ ತೋರಿಸಿ, ನೀವೀಗ ಬದುಕಿರೋದು ಕೇವಲ ದಲ್ಲಾಳಿಗಳ ಪರವಾಗಿ ಮಾತ್ರ. ರೈತರ ಪರವಾಗಿ ನೀವು ಸತ್ತೋಗಿದ್ರಿ, ನೀವು ದಲ್ಲಾಳಿಗಳ ಪರವಾಗಿ ಮಾತ್ರ ಬದುಕಿದ್ರಿ. ಅದಕ್ಕಾಗಿ ನಮ್ಮ ಆಗ್ರಹ ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ನಮ್ಮ ಹೋರಾಟ ರೈತರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ. ಅದಕ್ಕಾಗಿ ಸುವರ್ಣಸೌಧ ಮುತ್ತಿಗೆ ಹಾಕಲಿಕ್ಕೆ ಬಂದಿದ್ದೇವೆ. ನಿಮ್ ಕುರ್ಚಿ ನಾಟಕ ಬಂದು ಮಾಡಿ, ರೈತರ ಪರವಾಗಿ ಚರ್ಚೆ ಮಾಡೋಣ, ಉತ್ತರ ಕರ್ನಾಟಕ ಸಮಸ್ಯೆಗಳ ಪರವಾಗಿ ಚರ್ಚೆ ಮಾಡೋಣ, ಯಾವ ಅನ್ಯಾಯ ಅಲ್ಲಿ ಚರ್ಚೆ ಮಾಡೋಣ, ನ್ಯಾಯ ಕೊಡಿಸೋ ಕೆಲಸ ಮಾಡೋಣ. ಅದಕ್ಕಾಗಿ ನಾವು ಹೋರಾಟ ಭಾರತ್ ಮಾತಾ ಕಿ. ಬಿಜೆಪಿ ರೈತ ಪರ ಹೋರಾಟಕ್ಕೆ